ಹಾಯ್ ವೆಲ್ಕಮ್ ಟು ಮಹೇಶ್ ಕ್ರಿಕೆಟ್ ಚಾನಲ್ಗೆ ಸ್ವಾಗತ. ಬರ್ರಿಪ್ಪ ನೋಡೋಣ ಇವತ್ತ ಒಂದು ಭಾರತ ತಂಡದ ವುಮೆನ್ಸ್ ಆಟಗಾರರು ಒಂದು ಭರ್ಜರಿಯಾದಂಥ ಜಯವನ್ನು ಗಳಿಸುವ ಮೂಲಕ ಆ, ಏಷ್ಯಾ ಕಪ್ T20 ಆ ಸೆಮಿಫೈನಲ್ ಪಂದ್ಯವನ್ನು ಗೆಲ್ಲುವ ಮೂಲಕ ಒಂದು ಫೈನಲ್ ಪಂದ್ಯಕ್ಕೆ ಒಂದು ಭಾರತ ತಂಡ ಎಂಟ್ರಿ ಕೊಟ್ಟಿದೆ. ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದೇನೆ. ಅದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕೆಟ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಶೇರ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ, ಒಂದು ಸೆಕೆಂಡ್ ಕೂಡ ಮಿಸ್ ಮಾಡಿದೆ. ಓಕೆ, ಬನ್ನಿ. ಇವತ್ತು ಇಂಡಿಯನ್ ವುಮೆನ್ಸ್ ಅಂದ್ರೆ ಭಾರತ ತಂಡದ ವನಿತೆಯರು ಒಂದು ಭರ್ಜರಿಯಾದಂಥ ಬಾಂಗ್ಲಾ ವಿರುದ್ಧ ಗೆಲುವನ್ನು ಸಾಧಿಸುವ ಮೂಲಕ ಒಂದು ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದೆ. ಒಂದು ಸೆಮಿಫೈನಲ್ನಲ್ಲಿ ಬಾಂಗ್ಲಾ ಮತ್ತು ಇಂಡಿಯಾ ತಂಡದ ವನಿತೆಯರ ಒಂದು ಕಾಳಗ ನಡೆದಿತ್ತು. ಅದು ಇವತ್ತು 2 ಗಂಟೆಗೆ ನಡೆದಂಥ ಮ್ಯಾಚ್ನಲ್ಲಿ ಭಾರತ ತಂಡದ ಒಂದು ಭರ್ಜರಿಯಾದಂಥ ಜಯವನ್ನು ಗಳಿಸಿದ್ರೆ, ಆ ಮ್ಯಾಚ್ನಲ್ಲಿ ಒಂದು ಟಾಸ್ ಅನ್ನು ಗೆದ್ದಂಥ ಬಾಂಗ್ಲಾ ತಂಡವು ಒಂದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಅಲ್ಲಿ ಅಂದುಕೊಂಡ ಹಾಗೆ ಬಾಂಗ್ಲಾ ತಂಡಕ್ಕೆ ಒಂದು ಬ್ಯಾಟಿಂಗ್ ನಲ್ಲಿ ಪ್ರದರ್ಶನ ನೀಡಲು ಸಾಧ್ಯವಾಗಲಿಲ್ಲ. ಅದರ ಪ್ರಕಾರವಾಗಿ ಅವರು ಬಾಂಗ್ಲಾ ತಂಡವು 80 ರನ್ಗಳಿಗೆ 8 ವಿಕೆಟ್ ಅನ್ನು ಕಳೆದುಕೊಳ್ಳಲು ಅಷ್ಟೇ ಶಕ್ತವಾಯಿತು. ಯಾವೊಬ್ಬ ಬ್ಯಾಟರ್ ಕೂಡ 2 ಅಂಕಿ ಗಡಿ ದಾಟುವಲ್ಲಿ ವಿಫಲರಾಯಿತು. ನಂತರದಲ್ಲಿ ಬಾಂಗ್ಲಾ ತಂಡದಲ್ಲಿ ಒಂದಿಷ್ಟು 2 ಅಂಕಿ ದಾಟಿದ ಪ್ಲೇಯರ್ಸ್ ನೇಮ್ ಅಂದ್ರೆ ನಿಗಾರ್ ಸುಲ್ತಾನ್ ಅವರು 32 ರನ್ ಗಳಿಸಿದರೆ, ಮತ್ತು ಶರಣ್ ಅಖ್ತರ್ ಅವರು 19 ರನ್ ಗಳಿಸಲು ಅಷ್ಟೇ ಶಕ್ತರಾದರು. ಇದರಂತೆ ಇಂಡಿಯನ್ ಬೌಲಿಂಗ್ ನಲ್ಲಿ ಯಾರಪ್ಪ ಚೆನ್ನಾಗಿ ಬೌಲಿಂಗ್ ಅನ್ನು ಮಾಡಿದಪ್ಪ ಅಂದ್ರೆ ರೇಣುಕಾ ಸಿಂಗ್ ಠಾಕೂರ್ ಅವರು 2.5 ಎಕಾನಮಿನಲ್ಲಿ 3 ವಿಕೆಟ್ ಅನ್ನು ಕಬಳಿಸಿದರು. ಪರಿಚಯ ಆದಂತ ಒಂದು ಬೌಲಿಂಗ್ ಇವರದು. ಮತ್ತೆ ಪೂಜಾ ವಸ್ತ್ರಾಕರ್ ಇವರು ಕೂಡ ಒಂದು ಭರ್ಜರಿಯಾದಂಥ ಬೌಲಿಂಗ್ ನ ಮೂಲಕ 1 ವಿಕೆಟ್ ಅನ್ನು ಕಬಳಿಸುವ ಮೂಲಕ ಒಂದು ಉತ್ತಮವಾದಂಥ 6.2 ಎಕಾನಮಿಯೊಂದಿಗೆ ಒಂದು ಬೌಲಿಂಗ್ ಅನ್ನ ಮಾಡಿದರು. ಅದರಂತೆ ದೀಪ್ತಿ ಶರ್ಮಾ ಅವರು ಕೂಡ ಒಂದು 3.5 ಎಕಾನಮಿಯೊಂದಿಗೆ ಒಂದು ವಿಕೆಟ್ ಅನ್ನ ಕಬಳಿಸುವಲ್ಲಿ ಯಶಸ್ವಿಯಾದರು. ಮತ್ತೆ ರಾಧಾ ಯಾದವ್ ಅವರು ಕೂಡ ಒಂದು 3.5 ಎಕಾನಮಿಯಲ್ಲಿ 3 ವಿಕೆಟ್ ಅನ್ನು ಕಬಳಿಸಿದರು. ಇಲ್ಲಿ ಒಂದು ಈ ಭಾರತದ ಒಂದು ಬೌಲಿಂಗ್ ಯೂನಿಟ್ ಆ ಬಾಂಗ್ಲಾ ತಂಡದ ಒಂದು ಬ್ಯಾಟಿಂಗ್ ಬೆನ್ನೆಲುಬನ್ನು ಮುರಿದು ಹಾಕ್ತಂತಾನೆ ಹೇಳ್ಬೇಕು. ಅಲ್ಲಿ ಯಾವೊಬ್ಬ ಬ್ಯಾಟರ್ ಕೂಡ ಒಂದು ವನಿತೆಯರಲ್ಲಿ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಬ್ಯಾಟಿಂಗ್ ಆಡಲು ಆಗದ ಹಾಗೆ ಪರಿಸ್ಥಿತಿಯನ್ನು ನಮ್ಮ ಭಾರತ ತಂಡದ ಅವರಿಗೆ ಒಡ್ಡಿದರು. ಅದರಂತೆ ಭಾರತ ತಂಡವು ಒಂದು ಬ್ಯಾಟಿಂಗ್ ಅನ್ನು ಆರಂಭಿಸಿತು. ಇದು ಕಡಿಮೆ ಮೊತ್ತದ ಟಾರ್ಗೆಟ್ ಅನ್ನು ನೀಡಿದ ಬಾಂಗ್ಲಾ ತಂಡದ ಬೌಲಿಂಗ್ ಅನ್ನು ಪುಡಿ ಮಾಡಿ ಒಂದು 10 ವಿಕೆಟ್ಗಳ ಒಂದು ಭರ್ಜರಿಯನ್ನು ಸಾಧಿಸಿತು. ಅದರಲ್ಲಿ ಶಫಾಲಿ ವರ್ಮಾ ಅವರು 26 ರನ್ ಗಳಿಸಿದ್ದಾರೆ. ಮತ್ತೆ ಸ್ಮೃತಿ ಮಂದನ ಅವರು ಒಂದು ಅರ್ಧ ಶತಕದ ಮೂಲಕ ಭಾರತ ತಂಡಕ್ಕೆ ಒಂದು ವಿಜಯ ಪತಾಕೆಯನ್ನ ತಂದು ಕೊಟ್ಟರು ಅಂತ ಹೇಳ್ಬೇಕು. ಇದರೊಂದಿಗೆ ಭಾರತ ತಂಡ ಒಂದು ಏಷ್ಯಾ ಕಪ್ T20 2024 ಇದರಲ್ಲಿ ಒಂದು ಭಾರತ ತಂಡ ಒಂದು ಫೈನಲ್ ಅನ್ನ ಪ್ರವೇಶ ಮಾಡಿದೆ ಅಂತಾನೆ ಹೇಳ್ಬೇಕು. ಈ ಒಂದು ಕಪ್ ನಮಗೆ ಬರ್ತದೆ ಅಂತ ಒಂದು ಗ್ಯಾರಂಟಿ ಇದೆ. ಭಾರತ ತಂಡ ಒಂದು ಈ ಕಪ್ ಅನ್ನು ಏಷ್ಯಾ ಕಪ್ ನಮ್ಮ ಮುಡಿಗೇರಿಸಿಕೊಂಡು ಭಾರತಕ್ಕೆ ಮರಳಿದೆ ಅಂತ ಒಂದು ವಿಶ್ವಾಸವಿದೆ. ನೋಡೋಣ, ಭಾರತ ತಂಡ ಗೆದ್ದು ಬರ್ತಂತ ನಮ್ಗೆ ವಿಶ್ವಾಸದ ಗೆಲ್ಲಬೇಕು. ಓಕೆ, ಅದಕ್ಕೂ ನಾವು ವೇಟ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ನಾನು ಆ ಮ್ಯಾಚ್ನ ಬಗ್ಗೆ ಹೇಳ್ತೇನೆ. ಓಕೆ, ಫೈನಲ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಶೇರ್ ಮಾಡ್ತೇನೆ. ಅದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕೆಟ್ ಇನ್ಫೋ ಚಾನಲ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಶನ್ ಆನ್ ಮಾಡೋದನ್ನು ಮರೆಯಲೇಬೇಡಿ. ಓಕೆ ಸ್ನೇಹಿತರೆ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಮಾಡಲಿಕ್ಕೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ನನಗೆ ಪ್ರೋತ್ಸಾಹವನ್ನು ನೀಡುತ್ತದೆ. ಈ ಮ್ಯಾಚಲ್ಲಿ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಯಾರಿಗಪ್ಪ ಕೊಡಲಾಯಿತು ಅಂದ್ರೆ ಒಂದು ರೇಣುಕಾ ಸಿಂಗ್ ಠಾಕೂರ್ ಅವರು ಒಂದು ಅದ್ಭುತವಾದಂಥ ಬೌಲಿಂಗ್ ಪ್ರದರ್ಶನದ ಮೂಲಕ ಒಂದು 2.5 ಎಕಾನಮಿ ಅಂದ್ರೆ ಪರ್ ಓವರ್ಗೆ 2.5 ರನ್ಸ್ಗಳನ್ನು ಅಷ್ಟೇ ಬಿಟ್ಟುಕೊಟ್ಟು 3 ವಿಕೆಟ್ ಒಂದು ಅತ್ಯುತ್ತಮವಾದಂಥ ಬೌಲಿಂಗ್ ಮೂಲಕ ಇವರು ಒಂದು ಭಾರತ ತಂಡಕ್ಕೆ ಒಂದು ಮ್ಯಾಚ್ ಅನ್ನು ಗೆಲುವಲ್ಲಿ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದರು. ಅವರು ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಪಡೆಯೋದಕ್ಕೆ ಒಂದು ಅರ್ಹರು ಅಂತ ಹೇಳ್ಬೇಕು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬರ್ತೀನಿ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.